ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸಂಪ್ರೀತಿ. ನಾನು ಈ ವಿಡಿಯೋದೊಳಗೆ ಕೆಮಿಸ್ಟ್ರಿ ಸೆಕೆಂಡ್ PUCದು ಚಾಪ್ಟರ್ ವೈಸು ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟುಡೇ ವಿ ಆರ್ ಸ್ಟಾರ್ಟಿಂಗ್ ಸೊಲ್ಯೂಷನ್ ಚಾಪ್ಟರ್. ಸೊಲ್ಯೂಷನ್ಸ್. ವೈ ಶುಡ್ ವಿ ಸ್ಟಡಿ ಸೊಲ್ಯೂಷನ್ಸ್? ನಾವು ಸೊಲ್ಯೂಷನ್ಸ್ನ ಯಾಕೆ ಕಲಿಬೇಕು? ಯಾಕಂದರೆ ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಬರೋಂಥ ಕೆಲವು ಕಾನ್ಸೆಪ್ಟ್ಗಳು ನಮಗೆ ಕ್ಲಿಯರ್ ಆಗಬೇಕಪ್ಪ ಅಂತಂದರೆ ಈ ಸೊಲ್ಯೂಷನ್ ಚಾಪ್ಟರ್ ಒಳಗಿರೋಂಥ ಕಾನ್ಸೆಪ್ಟ್ಗಳು ನಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಸೊ ಬೇಸ್ ಚಾಪ್ಟರ್ ಫಾರ್ ಫಿಸಿಕಲ್ ಕೆಮಿಸ್ಟ್ರಿ. ನೆಕ್ಸ್ಟು ಇನ್ ಡೇ ಟು ಡೇ ಲೈಫ್ ಒಳಗೆ ಸೋ ಮೆನಿ ಸೊಲ್ಯೂಷನ್ಸ್ನ ನಾವು ಯೂಸ್ ಮಾಡ್ತೀವಿ. ಅದರಿಂದ ನಮ್ಗೆ ಕಾನ್ಸೆಪ್ಟ್ಗಳು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾವೆ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಳಗೆ ನೋಡೋದಾದ್ರೆ 2 ಮಾರ್ಕ್ಸಿಗೆ ಡೆಫಿನೇಷನ್ನು ಮತ್ತೆ ಫಾರ್ಮುಲಾ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ 4 ಮಾರ್ಕ್ಸಿಗೆ ನ್ಯೂಮರಿಕಲ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅಂದರೆ ಪ್ರಾಬ್ಲಮೆಟಿಕ್ ಕ್ವಶನ್ಸ್. ಸೊ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ. ಸೊ ಇದು ಇಂಪಾರ್ಟೆಂಟ್ ಚಾಪ್ಟರ್. ನೆಕ್ಸ್ಟು ವಾಟ್ ವಿ ವಿಲ್ ಲರ್ನ್ ಇನ್ ದಿಸ್ ವಿಡಿಯೋ. ಹಂಗಾರೆ ಈ ವಿಡಿಯೋದಾಗ ನಾವು ಏನೇನು ಕಲಿತೀವಿ ಅಂದರೆ ವಾಟ್ ಈಸ್ ಸೊಲ್ಯೂಷನ್, ಸೊಲ್ಯೂಷನ್ ಅಂದ್ರೇನು, ಅದರ ಡೆಫಿನೇಷನ್ನು, ಕಂಪೋನೆಂಟ್ಸ್ ಆಫ್ ಸೊಲ್ಯೂಷನ್ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸು ವಿತ್ ಎಕ್ಸಾಂಪಲ್ಸು. ಸೊ ಡೆಫಿನೇಷನ್ ಆಫ್ ಸೊಲ್ಯೂಷನ್. ಸೊಲ್ಯೂಷನ್ ಡೆಫಿನೇಷನ್ ಏನು ಹೇಳ್ತೈತ್ರಿ? ಸೊಲ್ಯೂಷನ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more substances. ಈ ಸೊಲ್ಯೂಷನ್ ಅನ್ನೋದೇನ್ರಿ? ಹೋಮೋಜಿನಿಯಸ್ ಮಿಕ್ಸ್ಚರ್. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು? ಯೂನಿಫಾರ್ಮ್ಲಿ ಮಿಕ್ಸ್ಡ್ ಆರ್ ಸೇಮ್ ಕಂಪೋಸಿಷನ್ ಆರ್ ಕಾಂಟ್ ಸಿ ದ ಸಪರೇಟ್ ಲೇಯರ್. ಅಂದ್ರೆ ಥ್ರೂಔಟ್ ಮಿಕ್ಸ್ಚರ್ ಕಂಪೋನೆಂಟ್ಸು ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಆಗಿರಬೇಕು, ಗಿವಿಂಗ್ ದ ಸೇಮ್ ಕಂಪೋಸಿಷನ್ ಕೊಡಬೇಕು ಇನ್ ಎವ್ರಿ ಪಾರ್ಟ್. ಫಾರ್ ಎಕ್ಸಾಂಪಲ್ ಟೇಕ್ ಸಾಲ್ಟ್ ಇನ್ ವಾಟರ್ ಆಸ್ ಎಕ್ಸಾಂಪಲ್. ಓಕೆ, ಈಗ ಸಾಲ್ಟ್ನ ವಾಟರ್ ಒಳಗೆ ಕರಗಿಸಿಂದಾದ್ಮೇಲೆ ಅದು ಫುಲ್ ಕಂಪ್ಲೀಟ್ ಡಿಸಾಲ್ವ್ ಆದಮೇಲೆ ಜಸ್ಟ್ ಟೇಸ್ಟ್ ಇಟ್. ಒಂದು ಸಿಪ್ ತಗೊಳ್ಳಿ, ಅದು ಸಾಲ್ಟಿ ಟೇಸ್ಟ್ ಬರುತ್ತಾ? ನೆಕ್ಸ್ಟ್ ಸಿಪ್ ತಗೊಳ್ಳಿ. ಸೊ ಕಂಪ್ಲೀಟ್ ಸೇಮ್ ಟೇಸ್ಟೇ ಬರ್ತದಲ್ಲ. ಇದರ ಅರ್ಥ ಅಲ್ಲಿ ಏನಾಗಿದೆ ಅಂತಂದ್ರೆ ಕಂಪೋನೆಂಟ್ಸು ಇವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೈತಿ ಥ್ರೂಔಟ್ ದ ಮಿಕ್ಸ್ಚರ್ ಅಂತ. ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಸೊಲ್ಯೂಷನ್. ಓಕೆ, here some more examples are there. See once, sugar plus water. This is also solution because ವಾಟರ್ ಒಳಗೆ ನೀವು ಶುಗರ್ ಹಾಕಿದ್ರೆ ಅದು ಕಂಪ್ಲೀಟ್ ಯೂನಿಫಾರ್ಮ್ ಮಿಕ್ಸ್ ಆಗಿ ಇರ್ತೈತಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಇಲ್ಲಿ ಸಪ್ರೇಟ್ ಲೇಯರ್ ಕಾಣುವುದಿಲ್ಲ. ಈಗ ನೀವೇನಾದ್ರೂ ಒಂದು ಗ್ಲಾಸಲ್ಲಿ ಒಂದು ಸ್ವಲ್ಪ ಸ್ಯಾಂಡ್, ಮರಳು ಮತ್ತೆ ನೀರು ಹಾಕಿ, ಹೌದಾ? ಅವಾಗ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಹಿಡೀರಿ. ಸ್ವಲ್ಪ ತನ ಬಿಟ್ಟು ಕೂಡಲೇ ಏನಾಗ್ತದೆ? ಅದು ಸಪ್ರೇಟ್ ಲೇಯರ್ ಕಾಣಿಸುತ್ತೆ. ಸ್ಯಾಂಡ್ ಕೆಳಗೆ ಲೇಯರ್ ಬಾಟಮ್ ಅಲ್ಲಿ ಇರ್ತದ, ಮತ್ತೆ ವಾಟರ್ ಮೇಲೆ ಇರ್ತದೆ. ಸೊ ಈ ಲೇಯರ್ ಕಂಡು ಬಂದ್ರೆ ಇದನ್ನ ಹೆಟಿರೋಜೀನಿಯಸ್ ಅಂತೀವಿ. ಆದ್ರೆ ನಾವು ಸೊಲ್ಯೂಷನ್ ಅಂತ ಹೇಳ್ಬೇಕಾದ್ರೆ ಏನಾಗಿರ್ಬೇಕು? ಹೋಮೋಜೀನಿಯಸ್ ಅಂತ ಆಗಿರ್ಬೇಕು. ಅಂದ್ರೆ ಸಪ್ರೇಟ್ ಲೇಯರ್ ಕಾಣಬಾರ್ದು. ಸಪ್ರೇಟ್ ಲೇಯರ್ ಕಾಣಬಾರ್ದು ಅಂತಂದ್ರೆ ಯೂನಿಫಾರ್ಮ್ಲಿ ಮಿಕ್ಸ್ ಆಗಿರ್ಬೇಕು. ಅಂದ್ರೆ ಎಲ್ಲಾ ಪಾರ್ಟ್ ಒಳಗೂ ಏನಾಗಿರ್ಬೇಕು? ಸೇಮ್ ಕಂಪೋಸಿಷನ್ ಇರಬೇಕು. ಇದನ್ನ ನಾವು ಹೋಮೋಜೀನಿಯಸ್ ಅಂತೀವಿ. ಇದರ ಅರ್ಥ ಸೊಲ್ಯೂಷನ್ ಅಂದ್ರೆ ಏನ್ರಿ? ಸೊಲ್ಯೂಷನ್ ಈಸ್ ಅ ಹೋಮೋಜೀನಿಯಸ್ ಮಿಕ್ಸ್ಚರ್ ಆಫ್ 2 or more substances. Example, sugar plus water, salt plus water, or air. Air is also example for solution. Here mixture of gases. It may be oxygen, nitrogen. These are the mixture of gases. That's why this is also example for solution. There are 2 components of solutions. Those are solute and solvent. First one, it is solute. Solute ಅಂದ್ರೆ ಏನು? Substance which gets dissolved. ಅಂದ್ರೆ ಯಾವ ಸಬ್ಸ್ಟೆನ್ಸ್ ಡಿಸಾಲ್ವ್ ಆಗ್ತಿದೆ ಅದನ್ನ ನಾವು ಸೊಲ್ಯೂಟ್ ಅಂತ ಕರಿತೀವಿ. ಜನರಲಿ ದ ಕಂಪೋನೆಂಟ್ ಪ್ರೆಸೆಂಟ್ ಇನ್ ಸ್ಮಾಲರ್ ಅಮೌಂಟ್. ಇದನ್ನ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಕರಗುವ ವಸ್ತು ಅಂತ ಕರಿತೀವಿ. ಸಾಲ್ವೆಂಟ್. ಸೆಕೆಂಡ್ ಕಂಪೋನೆಂಟ್, ಇಟ್ ಈಸ್ ಅ ಸಾಲ್ವೆಂಟ್. ಸಬ್ಸ್ಟೆನ್ಸ್ ಆರ್ ಅ ಮೀಡಿಯಂ ಇನ್ ವಿಚ್ ಸೊಲ್ಯೂಟ್ ಡಿಸಾಲ್ವ್ಸ್. ಅಂದ್ರೆ ಎಲ್ಲಿ ಡಿಸಾಲ್ವ್ ಆಗ್ತದಲ್ಲ, ಮೀನ್ಸ್ ಒಂದು ಸೊಲ್ಯೂಟು ಯಾವ ಸಬ್ಸ್ಟೆನ್ಸ್ ಅಲ್ಲಿ ಡಿಸಾಲ್ವ್ ಆಗ್ತದೆ ನೋಡು,
ಅದನ್ನ ನಾವೇನಂತ ಕರಿತೀವಿ, ಸಾಲ್ವೆಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಕರಗಿಸಿಕೊಳ್ಳುವ ವಸ್ತು. ಜನರಲಿ ದ ಕಂಪೋನೆಂಟ್ ಪ್ರೆಸೆಂಟ್ ಇನ್ ಲಾರ್ಜರ್ ಅಮೌಂಟ್. ಇಲ್ಲೊಂದು ಎಕ್ಸಾಂಪಲ್ ನೋಡಿ, ಶುಗರ್ ಪ್ಲಸ್ ವಾಟರ್, ದಿಸ್ ಈಸ್ ಶುಗರ್ ಸೊಲ್ಯೂಷನ್. ಓಕೆ, ಶುಗರ್ ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟು ಶುಗರ್ ಆಗಿರುತ್ತೆ, ಸಾಲ್ವೆಂಟು ವಾಟರ್ ಆಗಿರುತ್ತೆ. ಯಾಕಂದ್ರೆ ಶುಗರು ನೀರಿನಲ್ಲಿ ಕರಗುತ್ತೆ, ಮೀನ್ಸ್ ಇದು ಕರಗುವ ವಸ್ತು, ಅದಕ್ಕೆ ಇದು ಸೊಲ್ಯೂಟು. ನೀರು ಅಂದ್ರೆ ವಾಟರ್, ಇದು ಶುಗರ್ ಅನ್ನ ಕರಗಿಸಿಕೊಳ್ಳುತ್ತೆ, ಅಂದ್ರೆ ಇದನ್ನ ಕರಗಿಸಿಕೊಳ್ಳುವ ವಸ್ತು, ಅದಕ್ಕಿದು ಸಾಲ್ವೆಂಟ್. ನೆಕ್ಸ್ಟ್ ಇಲ್ಲೊಂದು ನೋಟ್ ಐತಿ ನೋಡ್ರಿ, a solution has only one solvent but one or more than one solute. ಅಂದ್ರ ಈಗ ಒಂದು ಸೊಲ್ಯೂಷನ್ ಒಳಗ ಸಾಲ್ವೆಂಟ್ ಯಾವಾಗ್ಲೂ ಒಂದೇ ಇರಬೇಕು, ಒಂದೇ ಇರ್ತೈತಿ. ಸೊಲ್ಯೂಟ್ 1, 2, 3, 4 ಎಷ್ಟು ಬೇಕಾದಷ್ಟು ಇರ್ಬೋದು, ಬಟ್ ಸಾಲ್ವೆಂಟ್ ಶುಡ್ ಬಿ 1. ಬೇಸ್ಡ್ ಆನ್ ಡಿಫರೆಂಟ್ ನಂಬರ್ ಆಫ್ ಸೊಲ್ಯೂಟ್, ಈ ಸೊಲ್ಯೂಷನ್ಸ್ಗೆ ಕೆಲವು ಹೆಸರಿದವು, ಅಂದ್ರೆ ಟರ್ಮ್ಸ್. ಏನಪ್ಪಾ ಅಂದ್ರೆ ಸಾಲ್ವೆಂಟ್ ಯಾವಾಗ್ಲೂ ಒಂದೇ ಇರ್ತೈತಿ, ಅದು ನಿಮಗ್ ಗೊತ್ತು. ಆದ್ರೆ ಸೊಲ್ಯೂಟು ಒಂದಿತ್ತಪ್ಪ ಅಂದ್ರೆ ಸಾಲ್ವೆಂಟ್ ಯಾವಾಗ್ಲೂ ಒಂದೇ ಇರ್ತೈತಿ, ಸೊಲ್ಯೂಟ್ ಒಂದಿತ್ತಂತಂದ್ರೆ ಟೋಟಲ್ ಕಂಪೋನೆಂಟ್ ಎಷ್ಟಾದ್ರಿ 2. ಟೋಟಲ್ ಕಂಪೋನೆಂಟ್ 2 ಅಂತಂದ್ರೆ ಇದನ್ನ ಏನಂತ ಕರಿತೀವಿ, ಬೈನರಿ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಅದೇ ತರ ಸೊಲ್ಯೂಟು 2 ಇದ್ದಪ್ಪ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಕಂಪೋನೆಂಟ್ಸ್ ಎಷ್ಟಾಯ್ತು, 2 + 1 3 ಆಯ್ತು. 3 ಅಂದ್ರೆ ಟರ್ನರಿ ಸೊಲ್ಯೂಷನ್ಸ್ ಅಂತ ಕರಿತೀವಿ ಈ ತರ ಸೊಲ್ಯೂಷನ್ಸ್ಗೆ. ಅಂದ್ರೆ ಸೊಲ್ಯೂಟ್ 2 ಇರಬೇಕು, ಸಾಲ್ವೆಂಟ್ 1 ಇರಬೇಕು, ಅವಾಗ ಟೋಟಲ್ ಕಂಪೋನೆಂಟ್ 3 ಆಗುತ್ತೆ. ಅಂತ ಸೊಲ್ಯೂಷನ್ಸ್ಗೆ ನಾವು ಟರ್ನರಿ ಸೊಲ್ಯೂಷನ್ಸ್ ಅಂತೀವಿ. ಅದೇ ರೀತಿ ಸೊಲ್ಯೂಟ್ ಏನಾದ್ರೂ 3 ಇತ್ತಂದ್ರೆ, ಸಬ್ಸ್ಟೆನ್ಸ್ ಸೊಲ್ಯೂಟ್ ಸಬ್ಸ್ಟೆನ್ಸ್ 3 ಇತ್ತಂತಂದ್ರೆ, ಸಾಲ್ವೆಂಟ್ 1 ಇದ್ದಾಗ ಅದನ್ನ ಕೂಡಿಸಿದ್ರೆ ನಿಮ್ಗೆ 4 ಬರುತ್ತೆ ಕಂಪೋನೆಂಟ್. ಕಂಪೋನೆಂಟ್ 4 ಅಂತಂದ್ರೆ ಆ ಸೊಲ್ಯೂಷನ್ಸ್ಗೆ ನಾವೇನಂತ ಕರಿತೀವಿ, ಕ್ವಾಟರ್ನರಿ ಸೊಲ್ಯೂಷನ್ಸ್ ಅಂತ ಕರಿತೀವಿ. But in this chapter, we shall consider only binary solutions. Next, types of solutions. Types of solutions 3 type ಇದಾವ್ರಿ. ಅದರೊಳಗೆ ಫಸ್ಟ್ ಒನ್ gaseous solutions. Here gaseous solutions ಒಳಗೆ ಸಾಲ್ವೆಂಟು ಯಾವಾಗಲೂ gaseous state ನಲ್ಲೇ ಇರಬೇಕು. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಈಸ್ ಈಕ್ವಲ್ ಟು ಸೊಲ್ಯೂಷನ್. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡ್ರಿ. ಸಾಲ್ವೆಂಟ್ ಶುಡ್ ಬಿ ಇನ್ ಗ್ಯಾಸಿಯಸ್ ಸ್ಟೇಟ್, ಹೌದಾ, ಬಟ್ ಸೊಲ್ಯೂಟ್ ಇಟ್ ಮೇ ಬಿ ಇನ್ ಗ್ಯಾಸಿಯಸ್ ಸ್ಟೇಟ್ ಆರ್ ಲಿಕ್ವಿಡ್ ಸ್ಟೇಟ್ ಆರ್ ಸಾಲಿಡ್ ಸ್ಟೇಟ್. Example for gas solutions, mixture of oxygen and nitrogen. Here liquid gas solution, for example chloroform mixed with nitrogen. ಅದೇ ತರ ಸಾಲಿಡ್ ಮತ್ತೆ ಗ್ಯಾಸ್ಗೆ ಎಕ್ಸಾಂಪಲ್ ಕ್ಯಾಂಪರ್ ಇನ್ ನೈಟ್ರೋಜನ್. ಅಂದ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಹೆಂಗ್ ಕೇಳ್ತಾರ ಅಂತಂದ್ರೆ, ಗಿವ್ ಎನಿ ಒನ್ ಎಕ್ಸಾಂಪಲ್ ಆಫ್ ಸಾಲಿಡ್ ಗ್ಯಾಸ್ ಸೊಲ್ಯೂಷನ್ಸ್, ಲಿಕ್ವಿಡ್ ಗ್ಯಾಸ್ ಸೊಲ್ಯೂಷನ್ಸ್, ಈ ತರ ಕ್ವಶನ್ಸ್ ಕೇಳ್ತಾರ. ನೀವು ಅವಾಗ ಈ ಎಕ್ಸಾಂಪಲ್ಸ್ ನ ನೆನ್ಪಿಟ್ಕೊಂಡು ಬರೆದ್ರೆ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಒನ್ ಲಿಕ್ವಿಡ್ ಸೊಲ್ಯೂಷನ್ಸ್. ಲಿಕ್ವಿಡ್ ಸೊಲ್ಯೂಷನ್ಸ್ ಅಂದ್ರೆ ಸಾಲ್ವೆಂಟ್ ಶುಡ್ ಬಿ ಇನ್ ಲಿಕ್ವಿಡ್ ಸ್ಟೇಟ್, ಅಂದ್ರೆ ಸಾಲ್ವೆಂಟ್ ಫಿಸಿಕಲ್ ಸ್ಟೇಟ್ ಲಿಕ್ವಿಡ್ ಆಗಿರ್ಬೇಕು. ಇಲ್ಲಿ ನೋಡ್ರಿ, ಸೊಲ್ಯೂಟ್ ಇಟ್ ಮೇ ಬಿ ಗ್ಯಾಸ್, ಲಿಕ್ವಿಡ್ ಆರ್ ಸಾಲಿಡ್, ಬಟ್ ಸಾಲ್ವೆಂಟ್ ಶುಡ್ ಬಿ ಇನ್ ಲಿಕ್ವಿಡ್ ಸ್ಟೇಟ್. ಸಮ್ ಎಕ್ಸಾಂಪಲ್ಸ್ ನೋಡ್ರಿ, ಗ್ಯಾಸ್ ಸೊಲ್ಯೂಟ್ ಗ್ಯಾಸಿಯಸ್ ಸ್ಟೇಟ್ ನಾಗಿತ್ತು, ಸಾಲ್ವೆಂಟ್ ಲಿಕ್ವಿಡ್ ನಾಗಿತ್ತು ಅಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ಆಕ್ಸಿಜನ್ ಇನ್ ವಾಟರ್ ಆರ್ ಕಾರ್ಬನ್ ಡೈಆಕ್ಸೈಡ್ ಇನ್ ಸೋಡಾ. ಅದೇ ತರ ಲಿಕ್ವಿಡ್ ಸೊಲ್ಯೂಷನ್ ಗೆ ಇಥನಾಲ್ ಇನ್ ವಾಟರ್. ಹಿಯರ್ ಇಥನಾಲ್ ಮೀನ್ಸ್ ಇಥೈಲ್ ಆಲ್ಕೋಹಾಲ್. ನೀವಿಲ್ಲಿ ಬರೀ ಆಲ್ಕೋಹಾಲ್ ಇನ್ ವಾಟರ್ ಅಂತ ಬರೆದ್ರು ಬರ್ತದೆ. ಸಾಲಿಡ್ ಲಿಕ್ವಿಡ್ ಸೊಲ್ಯೂಷನ್ ಗೆ ಎಕ್ಸಾಂಪಲ್ ಗ್ಲೂಕೋಸ್ ಇನ್ ವಾಟರ್, ಶುಗರ್ ಇನ್ ವಾಟರ್, ಸಾಲ್ಟ್ ಇನ್ ವಾಟರ್, ಈ ತರ ಯಾವ್ದಾದ್ರು ಬರೆದ್ರು ಬರ್ತದೆ. ಆದ್ರೆ ಸಾಲ್ಯೂಟ್ ಅದರದ್ದು ಫಿಸಿಕಲ್ ಸ್ಟೇಟ್ ಸಾಲಿಡ್ ಇರಬೇಕು, ಸಾಲ್ವೆಂಟ್ ಇದ್ದ ಫಿಸಿಕಲ್ ಸ್ಟೇಟ್ ಲಿಕ್ವಿಡ್ ಇರಬೇಕು. ಅದನ್ನ ಲಿಕ್ವಿಡ್ ಸೊಲ್ಯೂಷನ್ಸ್ ಗೆ ಒಂದು ಎಕ್ಸಾಂಪಲ್ ಕೊಡಂದಾಗ ಈ ತರ ಬರ್ಬೋದು. ಆದ್ರೆ ಎಕ್ಸಾಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ ಏನಂತ, ಸಾಲಿಡ್ ಲಿಕ್ವಿಡ್ ಗೆ ಕೊಡ್ರಿ ಅಂತ. ಆ ಟೈಮ್ ಅಲ್ಲಿ ಈ ತರ ಬರಿಬೇಕು. ನೆಕ್ಸ್ಟ್ last type solid solutions. Here solvent should be in solid state, ಅಂದ್ರೆ solvent the physical state solid ಆಗಿರಬೇಕು. ಸೊಲ್ಯೂಟ್ ಏನಾದ್ರೂ ಗ್ಯಾಸಿಯಸ್ ಸ್ಟೇಟ್ ನಾಗಿತ್ತು, ಸಾಲ್ವೆಂಟ್ ಸಾಲಿಡ್ ಸ್ಟೇಟ್ ನಾಗಿತ್ತು ಅಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡಂದ್ರೆ ಏನ್ ಬರೀಬಹುದು, ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಇನ್ ಪ್ಯಾಲಾಡಿಯಂ. ಅದೇ ತರ ಲಿಕ್ವಿಡ್ ಪ್ಲಸ್ ಸಾಲಿಡ್, ಅಮಲ್ಗಮ್ ಆಫ್ ಮರ್ಕ್ಯುರಿ ವಿತ್ ಸೋಡಿಯಂ.
ಅದೇ ತರ ಸಾಲಿಡ್ ಪ್ಲಸ್ ಸಾಲಿಡ್. ಇಲ್ಲಿ ಸಾಲಿಡ್ ಪ್ಲಸ್ ಸಾಲಿಡ್ಗೆ ಎಕ್ಸಾಂಪಲ್ಸ್ ನಾವು ಎಲಾಯ್ಸ್ ನ ಕೊಡ್ಬೋದು. ಲೈಕ್ ಬ್ರಾಸ್ ಅಂದ್ರೆ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಕಾಪರ್ ಅಂಡ್ ಜಿಂಕ್, ಇಟ್ ಈಸ್ called as alloy. And copper in gold, it is also example for solid solution. ಹಂಗಾರ ಎಲಾಯ್ಸ್ ಅಂದ್ರೆ ಏನು? 10th ಅಲ್ಲಿ ನೀವು ಕಲ್ತಿದ್ದೀರಿ ಎಲಾಯ್ಸ್ ಅಂತ. ಎಲಾಯ್ಸ್ ಅಂದ್ರೆ ಏನು? a mixture of two or more elements where at least one is a metal. ಯಾಕೆ ಮಿಕ್ಸ್ ಮಾಡ್ತೀವಿ ಈ ತರ? ಟು ಇಂಪ್ರೂವ್ ಪ್ರಾಪರ್ಟೀಸ್ ಲೈಕ್ ಸ್ಟ್ರೆಂತ್, ಹಾರ್ಡ್ನೆಸ್ ಆರ್ ರೆಸಿಸ್ಟೆನ್ಸ್ ಟು ಕರೋಸನ್. ಕರೋಸನ್ ಮೀನ್ಸ್ ವಾಟ್? ಏನು ಕರೋಸನ್ ಅಂದ್ರೆ ಮೆಟಲ್ ಗೆಟಿಂಗ್ ಡ್ಯಾಮೇಜ್ಡ್ ಡ್ಯೂ ಟು ಏರ್ ಅಂಡ್ ಮಾಯಿಶ್ಚರ್, ಅಂದ್ರೆ ತುಕ್ಕು ಹಿಡಿಯೋದು ಅಂತ ಕರಿತೀವಿ, ಅದಕ್ಕೆ ಕರೋಸನ್ ಅಂತೀವಿ. ಅದ್ರ ಕರೋಸನ್ ರೆಸಿಸ್ಟೆನ್ಸ್ಗೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಎಲಾಯ್ಸ್ ನ ಪ್ರಿಪೇರ್ ಮಾಡ್ತೀವಿ. ಅಂದ್ರೆ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಎಲಿಮೆಂಟ್ಸ್, ಅದ್ರೊಳಗೆ ಒಂದಾದ್ರೂ ಮೆಟಲ್ ಇರಬೇಕು, ಇದನ್ನ ಎಲಾಯ್ಸ್ ಅಂತ ಕರಿತೀವಿ. ಸೊ ದೀಸ್ ಎಲಾಯ್ಸ್ ಆರ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಸೊಲ್ಯೂಷನ್ಸ್. ಇವತ್ತಿನ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿದವು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ವಿತ್ ಯೋರ್ ಕ್ಲಾಸ್ಮೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.